ನಮಸ್ತೆ. ಶ್ರೀ ಪರಂಜ್ಯೋತಿ ಏಕತ್ವ ಸತ್ಸಂಗಕ್ಕೆ ಸುಸ್ವಾಗತ. ಇಂದಿನ ಆನಂದವರ ನಮ್ಮ ಜೀವನದಲ್ಲಿ ಸಂತೋಷವನ್ನು ತರುವ ಉದ್ದೇಶವನ್ನು ಹೊಂದಿದೆ. ಈ ಸಂತೋಷವನ್ನು ತರಲು ನಾವು ನಮ್ಮ ಮೇಲೆ ಕೆಲಸ ಮಾಡುತ್ತೇವೆ. ನಮ್ಮ ಜೀವನವೆಲ್ಲವೂ ನಾವು ಸಂತೋಷದಿಂದ ಬದುಕಲು ಮಾತ್ರ ಪ್ರಯತ್ನಿಸುತ್ತೇವೆ. ಸಂತೋಷವಾಗಿರಲು ಇನ್ನೊಂದು ಮಾರ್ಗವನ್ನು ಅನ್ವೇಷಿಸೋಣ. ಮೂಲಮಂತ್ರವನ್ನು ಜಪಿಸುವ ಮೂಲಕ ಶ್ರೀ ಪರಂಜ್ಯೋತಿಯನ್ನು ಆಹ್ವಾನಿಸುವುದರೊಂದಿಗೆ ಪ್ರಾರಂಭಿಸೋಣ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತೇ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತೇ ನಮಃ. ಓಂ ಶ್ರೀಂ ಸರ್ವದೇವ ಪರಂ ಕರುಣ ಪರಂ ಜ್ಯೋತೇ ನಮಃ. ಈಗ ನಾವು ಇಂದಿನ ಬೋಧನೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಲವ್ ಹ್ಯಾಸ್ ಟು ಬಿ ಎಕ್ಸ್ಪ್ರೆಸ್ಡ್, ನಾಟ್ ಜಸ್ಟ್ ಎಕ್ಸ್ಪೀರಿಯನ್ಸ್ಡ್. ಪ್ರೀತಿಯನ್ನು ವ್ಯಕ್ತಪಡಿಸಬೇಕು, ಕೇವಲ ಅನುಭವಿಸುವುದಲ್ಲ. ಶ್ರೀ ಅಮ್ಮ ಭಗವಾನ್. ಏಕತ್ವಂನಲ್ಲಿ ಒಂದು ದೃಷ್ಟಿಯಲ್ಲಿ ನಾವು ಪ್ರೀತಿಯನ್ನು ಬೇಷರತ್ತಾಗಿ ಪ್ರಸ್ತುತಪಡಿಸುತ್ತೇವೆ. ಪ್ರೀತಿಯ ಭಾವನೆ ಹೃದಯದಿಂದ ಹೊರಹೊಮ್ಮುತ್ತದೆ. ಪ್ರೀತಿ ಆಕರ್ಷಣೆ ಅಥವಾ ಮೋಹವಲ್ಲ, ಇದು ಬೇಷರತ್ತಾಗಿರುತ್ತದೆ. ಒಬ್ಬ ವ್ಯಕ್ತಿಯು ಪ್ರೀತಿಯನ್ನು ಹೊಂದಿರುವಾಗ ಆ ವ್ಯಕ್ತಿಯು ಅದನ್ನು ತನ್ನ ಹೆತ್ತವರಿಗೆ, ಅವನ ಸಹೋದರರಿಗೆ, ಸ್ನೇಹಿತರಿಗೆ, ಸುತ್ತಮುತ್ತಲಿನ ಎಲ್ಲರಿಗೂ ತೋರಿಸುತ್ತಾನೆ. ನಿಮಗೂ ಗೊತ್ತು, ಇದೀಗ ನೀವು ಈ ಸಂಪರ್ಕವನ್ನು ಹೊಂದಿಲ್ಲ. ನಾವು ಸಂಪೂರ್ಣವಾಗಿ ಸಂಪರ್ಕವಿಲ್ಲದ ಜೀವನವನ್ನು ನಡೆಸುತ್ತಿದ್ದೇವೆ. ಈ ಪ್ರೀತಿ ಇದ್ದಾಗ ನಾವು ಸಂಪರ್ಕ ಹೊಂದುತ್ತೇವೆ. ಮೊದಲು ನಮ್ಮ ಹತ್ತಿರದ ಮತ್ತು ಆತ್ಮೀಯರೊಂದಿಗೆ, ನಂತರ ನಮ್ಮ ಸ್ನೇಹಿತರೊಂದಿಗೆ, ನಂತರ ಪ್ರಪಂಚದೊಂದಿಗೆ, ಸಸ್ಯಗಳು ಮತ್ತು ಪ್ರಾಣಿಗಳೊಂದಿಗೆ ಮತ್ತು ಅಂತಿಮವಾಗಿ ದೇವರೊಂದಿಗೆ ಸಂಪರ್ಕ ಹೊಂದುತ್ತೇವೆ ಮತ್ತು ನಾವು ಆ ದೇವರೊಂದಿಗೆ ಒಂದಾಗುತ್ತೇವೆ. ಇದು ನಾವು ಮಾತನಾಡುವ ಏಕತೆಯ ಪ್ರೀತಿ. ಆದ್ದರಿಂದ ನೀವು ಈ ಸಂಪರ್ಕವನ್ನು ಹೊಂದಿಲ್ಲದಿದ್ದರೆ ಜೀವನವು ಜೀವಿಸುವುದಕ್ಕೆ ಯೋಗ್ಯವಾಗಿಲ್ಲ. ಆದ್ದರಿಂದ ನೀವು ಪ್ರೀತಿಯನ್ನು ಹೊಂದಿರುವಾಗಲೆಲ್ಲ ನೀವು ಅದನ್ನು ಇತರರಿಗೆ ವ್ಯಕ್ತಪಡಿಸಲು ಪ್ರಾರಂಭಿಸಬೇಕು. ಇದು ಇತರರಿಗೆ ಮತ್ತು ಇತರರೊಂದಿಗೆ ಸಂಪರ್ಕ ಸಾಧಿಸಲು ಸಹಾಯ ಮಾಡುತ್ತದೆ. ನಿಮಗೆ ಮರಳಿ ಸಂಪರ್ಕಿಸಲು ಅದು ನಿಮ್ಮ ಹೃದಯದಲ್ಲಿ ಉಳಿಯಬಾರದು. ನಿಮ್ಮ ಮಕ್ಕಳು ಅಥವಾ ಪೋಷಕರನ್ನು ಚುಂಬಿಸಬಹುದು, ಅಥವಾ ಸಂಗಾತಿಗಳು ಅಥವಾ ಸ್ನೇಹಿತರನ್ನು ನೀವು ಅಪ್ಪಿಕೊಳ್ಳಬಹುದು ಮತ್ತು ನಿಮ್ಮ ಹೃದಯದಲ್ಲಿ ಪ್ರೀತಿಯನ್ನು ವ್ಯಕ್ತಪಡಿಸಲು ಬೇರೆ ಯಾವುದೇ ಮಾರ್ಗವನ್ನು ಆಯ್ದುಕೊಳ್ಳಬಹುದು. ಈಗ ನಾವು ಆನಂದವರವನ್ನು ನೋಡೋಣ. ಶ್ರೀ ಅಮ್ಮ ಭಗವಾನ್ ಹೇಳುತ್ತಾರೆ, ಸಂತೋಷದ ವ್ಯಕ್ತಿ ಸಂತೋಷದ ಸಮಾಜವನ್ನು ಸೃಷ್ಟಿ ಮಾಡುವನು. ಜೀವನದಲ್ಲಿ ಪ್ರತಿಯೊಬ್ಬರೂ ಸಂತೋಷವಾಗಿರಲು ಬಯಸುತ್ತಾರೆ. ಸಂತೋಷಕ್ಕಾಗಿ ಪ್ರತಿಯೊಬ್ಬರೂ ಅನೇಕ ಕೆಲಸಗಳನ್ನು ಮಾಡುತ್ತಿದ್ದಾರೆ. ವಾರಾಂತ್ಯದಲ್ಲಿ ಹೊರಗೆ ಹೋಗುವುದು, ಕುಡಿಯುವುದು, ಧೂಮಪಾನ, ಡ್ರಗ್ಸ್, ಚಲನಚಿತ್ರಗಳು, ಪಬ್ಗಳು, ರೆಸ್ಟೋರೆಂಟ್ಗಳು ಮತ್ತು ಅನೇಕ ವಿಷಯಗಳು ಅವರನ್ನು ಮನರಂಜನೆಗಾಗಿ ಇರಿಸಿಕೊಳ್ಳಲು ಬೇಕಾದ ವಸ್ತು ಸಂತೋಷ. ಸಂತೋಷದ ಸಲುವಾಗಿ ಮನುಷ್ಯ ವಿಪರೀತವಾಗುತ್ತಿದ್ದಾನೆ. ಆದರೆ ಅವನು ನಿಜವಾಗಿಯೂ ಸಂತೋಷವನ್ನು ಪಡೆಯುತ್ತಿದ್ದಾನೆಯೇ ಈ ಎಲ್ಲ ಅನೇಕ ಚಟುವಟಿಕೆಗಳಿಂದ? ಇದಕ್ಕೆ ಉತ್ತರ ಇಲ್ಲ. ಮನರಂಜನೆಯ ಚಟುವಟಿಕೆಗಳು ಬಹಳ ಕಡಿಮೆ ಅವಧಿಯವೂ ಮತ್ತು
ನೀವು ಮತ್ತೊಮ್ಮೆ ನೋವು ಅಥವಾ ನೋವಿನತ್ತ ಸಾಗುತ್ತೀರಿ. ಒಟ್ಟಾರೆಯಾಗಿ ನಾವು ನಮ್ಮನ್ನು ಸಂತೋಷವಾಗಿಡಲು ಮಾತ್ರ ಪ್ರಯತ್ನಿಸುತ್ತಿದ್ದೇವೆ. ನಮ್ಮನ್ನು ಸಂತೋಷಪಡಿಸುವ ಈ ಪ್ರಕ್ರಿಯೆಯಲ್ಲಿ ನಾವು ಅತೃಪ್ತಿ ಹೊಂದಿದ್ದೇವೆ. ನೀವು ಸಂತೋಷವಾಗಿರುವಾಗ ಅದು ನಿಮ್ಮ ಕುಟುಂಬದ ಮೇಲೆ ಮತ್ತು ಸಮಾಜದ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಸಂತೋಷವಾಗಿರುವಾಗ ನೀವು ವಿಕಸನಗೊಂಡ ಮನುಷ್ಯರಾಗುತ್ತೀರಿ ಮತ್ತು ನಿಮ್ಮ ಎಲ್ಲ ಸಮಸ್ಯೆಗಳೂ ಸಹ ಸಲೀಸಾಗಿ ಪರಿಹರಿಸಲ್ಪಡುತ್ತವೆ. ಇಂದಿನ ಪ್ರಕ್ರಿಯೆಯಲ್ಲಿ ನಾವು ಸಂತೋಷದತ್ತ ಗಮನ ಹರಿಸಲಿದ್ದೇವೆ. ನಮ್ಮ ಸಂತೋಷವು ಕಾರಣವಿಲ್ಲದಿದ್ದಾಗ ನಾವು ಅದನ್ನು ಆನಂದ ಎಂದು ಕರೆಯುತ್ತೇವೆ. ನಮ್ಮ ವಿಧಾನವು ಕೋಶಗಳ ವಿಧಾನ. ಈ ಮೂಲಕ ಪ್ರಕ್ರಿಯೆಯನ್ನು ನಡೆಸುತ್ತೇವೆ. ಇಂದು ನಾವು ನೋಡುವ ಕೋಶ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶವು ದೇಹದ 6 ಕೋಶಗಳಲ್ಲಿ ಎರಡನೆಯದು. ಪ್ರಾಣಮಯ ಕೋಶವು ಶಕ್ತಿಯ ಪೊರೆ ಮತ್ತು ಪ್ರಾಣದಿಂದ ಕೂಡಿದೆ ಎಂದು ಹೇಳಲಾಗುತ್ತದೆ. ಅಂತೆಯೇ ಪ್ರಾಣಮಯ ಕೋಶವು ಜೀವವನ್ನು ಒಳಗೊಂಡಿರುವ ದೇಹದ ಪ್ರಮುಖ ಕವಚವಾಗಿದೆ. ಪ್ರಾಣಮಯ ಕೋಶದ ಅಸ್ತಿತ್ವವೇ ಸತ್ತವರನ್ನು ಮತ್ತು ಜೀವಿಸುವವರನ್ನು ಪ್ರತ್ಯೇಕಿಸುತ್ತದೆ. ಪ್ರಾಣಮಯ ಕೋಶವು ಭೌತಿಕ ದೇಹದಲ್ಲಿ ಅಸ್ತಿತ್ವದಲ್ಲಿದೆ ಎಂದು ಹೇಳಲಾಗುತ್ತದೆ. ಇದು ಇಡೀ ಜೀವಿಯನ್ನು ವ್ಯಾಪಿಸುತ್ತದೆ. ಪ್ರಾಣವು ದೇಹದಲ್ಲಿ ನಾಡಿಗಳು ಅಥವಾ ಶಕ್ತಿ ಚಾನಲ್ಗಳ ಮೂಲಕ ಹರಿಯುತ್ತದೆ. ಪ್ರಾಣಮಯ ಕೋಶವನ್ನು ರೂಪಿಸುವ 72,000 ನಾಡಿಗಳಿವೆ ಎಂದು ಯೋಗಿಗಳು ನಂಬುತ್ತಾರೆ. ದೇಹವನ್ನು ಪ್ರವೇಶಿಸಿದಾಗ ಶಕ್ತಿಯು 5 ವಿಭಿನ್ನ ಸ್ಥಳಗಳಲ್ಲಿ ವಿಭಿನ್ನ ಕರ್ತವ್ಯಗಳನ್ನು ನಿರ್ವಹಿಸುತ್ತದೆ. ಸ್ಥಳವನ್ನು ಅವಲಂಬಿಸಿ ಅವುಗಳನ್ನು ಬೇರೆ ಬೇರೆ ಹೆಸರುಗಳಿಂದ ಕರೆಯಲಾಗುತ್ತದೆ. ಪ್ರಾಣ. ಈ ಸನ್ನಿವೇಶದಲ್ಲಿ ಪ್ರಾಣವು ಕಾಸ್ಮಿಕ್ ಪ್ರಾಣವನ್ನು ಉಲ್ಲೇಖಿಸುವುದಿಲ್ಲ, ಬದಲಾಗಿ ಕೇವಲ ಒಂದು ಶಕ್ತಿಯ ಹರಿವನ್ನು ಸೂಚಿಸುತ್ತದೆ. ಧ್ವನಿಪೆಟ್ಟಿಗೆಯನ್ನು ಮತ್ತು ಧ್ವನಿಫಲಕದ ಮೇಲ್ಭಾಗದ ನಡುವಿನ ಥೊರಾಸಿಕ್ ಪ್ರದೇಶವನ್ನು ನಿಯಂತ್ರಿಸುತ್ತದೆ. ಇದು ಹೃದಯ ಮತ್ತು ಉಸಿರಾಟದ ಅಂಗಗಳೊಂದಿಗೆ ಸಕ್ರಿಯಗೊಳ್ಳುವ ಸ್ನಾಯುಗಳು ಮತ್ತು ನರಗಳೊಂದಿಗೆ ಸಂಬಂಧ ಹೊಂದಿದೆ. ಅದು ಉಸಿರಾಟವನ್ನು ಒಳಗೆ ಎಳೆಯುವ ಶಕ್ತಿ. ಅಪಾನ ಹೊಕ್ಕಳ ಪ್ರದೇಶದ ಕೆಳಭಾಗವನ್ನು ನಿಯಂತ್ರಿಸುತ್ತದೆ ಮತ್ತು ದೊಡ್ಡ ಕರುಳು, ಮೂತ್ರಪಿಂಡಗಳು, ಗುದದ್ವಾರ ಮತ್ತು ಜನನಾಂಗಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ. ಇದು ದೇಹದಿಂದ ತ್ಯಾಜ್ಯವನ್ನು ಹೊರಹಾಕುವ ಬಗ್ಗೆ ಸಂಬಂಧಿಸಿದೆ ಮತ್ತು ಉಸಿರಾಟವನ್ನು ಹೊರಹಾಕುವ ಶಕ್ತಿಯಾಗಿದೆ. ಸಮಾನ ಹೃದಯ ಮತ್ತು ಹೊಕ್ಕಳಿನ ನಡುವೆ ಇದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ನಿಯಂತ್ರಿಸುತ್ತದೆ. ಲಿವರ್, ಕರುಳು, ಪ್ಯಾನ್ಕ್ರಿಯಾಸ್ ಮತ್ತು ಹೊಟ್ಟೆ ಮತ್ತು ಅವುಗಳ ಸ್ರವಿಸುವಿಕೆ ಪರಿವರ್ತನೆಗೂ ಸಮಾನ ಕಾರಣವಾಗಿದೆ. ಉದಾನ ಕುತ್ತಿಗೆ ಮತ್ತು ತಲೆಯನ್ನು ನಿಯಂತ್ರಿಸುತ್ತದೆ. ಕಣ್ಣುಗಳು, ನಾಲಿಗೆ, ಮೂಗು ಮತ್ತು ಕಿವಿಗಳಂತಹ ಎಲ್ಲ ಸಂವೇದನಾ ಗ್ರಾಹಕಗಳನ್ನು ಸಕ್ರಿಯಗೊಳಿಸುತ್ತದೆ. ಉದಾನ ಕೈಕಾಲುಗಳು ಮತ್ತು ಅವುಗಳಿಗೆ ಸಂಬಂಧಿಸಿದ ಎಲ್ಲ ಸ್ನಾಯುಗಳು, ಲಿಗಮೆಂಟ್ಸ್, ನರಗಳು ಮತ್ತು ಕೀಲುಗಳನ್ನು ಸಹ ಸಮನ್ವಯಗೊಳಿಸುತ್ತದೆ ಮತ್ತು ಸಕ್ರಿಯಗೊಳಿಸುತ್ತದೆ. ವ್ಯಾನ ಇಡೀ ದೇಹವನ್ನು ವ್ಯಾಪಿಸುತ್ತದೆ. ಎಲ್ಲ ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಸಕ್ರಿಯಗೊಳಿಸುತ್ತದೆ ಮತ್ತು ಇತರ ಪ್ರಾಣಗಳನ್ನು ಸಮನ್ವಯಗೊಳಿಸುತ್ತದೆ. ಇದು ಇತರ ಪ್ರಾಣಗಳಿಗೆ ಮೀಸಲು ಶಕ್ತಿಯಾಗಿ ಕಾರ್ಯನಿರ್ವಹಿಸುತ್ತದೆ. ಈ ಪಂಚಪ್ರಾಣಗಳು ಸಮತೋಲನದಲ್ಲಿದ್ದಾಗ ಆ ವ್ಯಕ್ತಿಯು ಉತ್ತಮ ಆರೋಗ್ಯವನ್ನು ಹೊಂದಿರುತ್ತಾನೆ ಮತ್ತು ಅವನ ಭಾವನೆಗಳು ಹೆಚ್ಚಾಗುತ್ತದೆ. ಭಾವನೆಗಳೆಂದರೆ ಪ್ರೀತಿ, ಸಹಾನುಭೂತಿ, ಇತರರಿಗೆ ಸಹಾಯ ಮಾಡುವುದು ಇತ್ಯಾದಿ. ಶಕ್ತಿಗಳಲ್ಲಿನ ಯಾವುದೇ ಅಸಮತೋಲನವು ಅನಾರೋಗ್ಯಕ್ಕೆ ಕಾರಣವಾಗುತ್ತದೆ ಮತ್ತು ಭಾವನೆಗಳು ಹೆಚ್ಚಾಗುತ್ತದೆ, ವಿಶೇಷವಾಗಿ ನಕಾರಾತ್ಮಕ ಭಾವನೆಗಳು. ಆದ್ದರಿಂದ ಇಂದಿನ ಪ್ರಕ್ರಿಯೆಯಲ್ಲಿ ಶ್ರೀ ಪರಂಜ್ಯೋತಿಯ ಸಂಕಲ್ಪದೊಂದಿಗೆ
ನಮ್ಮ ಪಂಚಪ್ರಾಣಗಳನ್ನು ಸಮತೋಲನಗೊಳಿಸಿ ಆನಂದದ ಸ್ಥಿತಿಗೆ ಕರೆದೊಯ್ಯುತ್ತಾರೆ. ಈಗ ನಾವು ಪ್ರಕ್ರಿಯೆಯನ್ನು ನೋಡೋಣ. ಶ್ರೀ ಪರಂಜ್ಯೋತಿ ನಿಮ್ಮ ಪಂಚಪ್ರಾಣವನ್ನು ಸಮತೋಲನಗೊಳಿಸುತ್ತಾರೆ ಮತ್ತು ನಿಮ್ಮ ಜೀವನದಲ್ಲಿ ಆನಂದವನ್ನು ಮರಳಿ ತರುತ್ತಾರೆ. ನೀವು ಪ್ರಕ್ರಿಯೆಗೆ ಸಾಗುತ್ತಿರುವಾಗ ನೀವು ಕಾರಣವಿಲ್ಲದ ಸಂತೋಷವನ್ನು ಅನುಭವಿಸುವಿರಿ. ಹೂವನ್ನು ನೋಡುವುದರಿಂದ ನಿಮಗೆ ಸಂತೋಷವಾಗಬಹುದು. ಸೊಳ್ಳೆ ಅಥವಾ ಇರುವೆ ಅಥವಾ ಯಾವುದನ್ನಾದರೂ ನೋಡುವುದು ಮತ್ತು ಎಲ್ಲವೂ ನಿಮಗೆ ಸಂತೋಷವನ್ನು ನೀಡುತ್ತದೆ. ನಿಮ್ಮ ದೇಹವು ತೇಲುವುದು, ಬೆಳಕನ್ನು ಅನುಭವಿಸುವುದು ಅಥವಾ ಇತರ ಲೋಕಗಳಿಗೆ ಚಲಿಸುವುದು ಅಥವಾ ದೇಹದಿಂದ ಹೊರಗೆ ಹೋಗುವುದು ಇತ್ಯಾದಿಯಾಗಿ ಪ್ರಾಣಮಟ್ಟವು ಹೆಚ್ಚಿದಾಗ ನೀವು ಅನೇಕ ವಿಷಯಗಳನ್ನು ಅನುಭವಿಸುವಿರಿ. ನೀವು ಪ್ರೀತಿಯನ್ನು ಅನುಭವಿಸಿದಾಗ ಅದನ್ನು ವ್ಯಕ್ತಪಡಿಸಿ. ಪ್ರಕ್ರಿಯೆಯು ಈ ರೀತಿ ಇರುತ್ತದೆ. ಆನಂದ ಧ್ಯಾನ, ಬ್ರೇಕ್ ಥ್ರೂ ಸಾಧನ ಅಥವಾ ಬ್ರೇಕ್ ಥ್ರೂ ಧ್ಯಾನ, ನೃತ್ಯ ಧ್ಯಾನ, ನಂತರ ಪ್ರಕ್ರಿಯೆ, ಪ್ರಾರ್ಥನೆ, ನಂತರ 21 ನಿಮಿಷಗಳ ಕಾಲ ಶವಾಸನ. ಈಗ ಆನಂದ ಧ್ಯಾನವನ್ನು ಶುರು ಮಾಡೋಣ. ನಿಮ್ಮ ನೈಸರ್ಗಿಕ ಸಂಪರ್ಕವನ್ನು ಸಂತೋಷದಿಂದ ಮರುಶೋಧಿಸಲು ಈ ಅಭ್ಯಾಸವನ್ನು ಬಳಸಿ. ಕ್ಷಣದಲ್ಲಿ ಸಂತೋಷವನ್ನು ಅನುಭವಿಸಲು ನಿಮ್ಮ ಮನಸ್ಸು ಮತ್ತು ದೇಹಕ್ಕೆ ಕಲಿಸಲು ಈ ಕೆಳಗಿನ ಅಭ್ಯಾಸವನ್ನು ಬಳಸಬಹುದು. ಈ ರೀತಿಯಾಗಿ ನೀವು ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಆಹ್ವಾನಿಸುತ್ತಿದ್ದಂತೆ ನೀವು ಹೆಚ್ಚಿನ ಸಂತೋಷದಾಯಕ ಜೀವನಕ್ಕೆ ಪ್ರವೇಶಿಸುವಿರಿ. ಮೊದಲು ಆರಾಮವಾಗಿರುವಂತಹ ಸ್ಥಿತಿಯಲ್ಲಿ ಕುಳಿತುಕೊಳ್ತೀರ. ನೀವು ಬಯಸಿದರೆ ನಿಮ್ಮ ಕಣ್ಣುಗಳನ್ನು ಮುಚ್ಚಬಹುದು. ನಿಮ್ಮ ಉಸಿರಾಟದ ಬಗ್ಗೆ ಅರಿವನ್ನು ಮೂಡಿಸಿ ನಿಧಾನವಾದ ಮತ್ತು ಆಳವಾದ ಉಸಿರಾಟವನ್ನು ತೆಗೆದುಕೊಳ್ತೀರಾ. ನೀವು ಬಹಳ ಸಂತೋಷ ಮತ್ತು ನೆಮ್ಮದಿಯನ್ನು ಅನುಭವಿಸಿದ ಸಮಯದ ಬಗ್ಗೆ ಈಗ ಯೋಚಿಸಿ. ಬಹುಶಃ ನೀವು ಆ ಸಮಯದಲ್ಲಿ ಸುಂದರವಾದ ಸ್ಥಳದಲ್ಲಿದ್ದಾಗ ಅಥವಾ ನಿಮ್ಮ ಉತ್ತಮ ಸ್ನೇಹಿತನೊಂದಿಗೆ ಇದ್ದಾಗ. ನಿಮ್ಮ ಅನುಭವವನ್ನು ನಿಮಗೆ ಸಾಧ್ಯವಾದಷ್ಟು ವಿವರವಾಗಿ ನೆನಪಿಸಿಕೊಳ್ಳಿ. ಸಾಧ್ಯವಾದರೆ ಆ ಕ್ಷಣದ ಚಿತ್ರವನ್ನು ನಿಮ್ಮ ಮನಸ್ಸಿಗೆ ತಂದುಕೊಳ್ಳಿ. ಆಗ ಏನಾಗುತ್ತಿತ್ತು? ಪರಿಸರ ಹೇಗಿತ್ತು? ನೀವು ಒಬ್ಬಂಟಿಯಾಗಿ ಇದ್ರಾ ಅಥವಾ ಆ ಆನಂದದ ಸಮಯದಲ್ಲಿ ಇತರರೊಂದಿಗೆ ಇದ್ರಾ? ನೀವು ಯಾವ ದೃಶ್ಯಗಳು ಅಥವಾ ಶಬ್ದಗಳನ್ನು ನೆನಪಿಸಿಕೊಳ್ಳಬಹುದೋ ಅದನ್ನು ನೆನಪಿಸಿಕೊಳ್ಳಿ. ನಿಮ್ಮ ದೇಹ ನೆಮ್ಮದಿ ಅಥವಾ ಸಂತೋಷದ ಅನುಭವ ಹೇಗೆ ಅನುಭವಿಸಿತು ಎಂಬುದನ್ನು ನೆನಪಿಡಿ. ನಿಮ್ಮ ದೇಹ ಹಗುರವಾಗಿತ್ತಾ? ಶಕ್ತಿಯುತವಾಗಿತ್ತಾ? ವಿಸ್ತಾರವಾಯಿತಾ? ನಿಮ್ಮ ಮನಸ್ಸಿನಲ್ಲಿ ಸಂತೋಷ ಹೇಗಿತ್ತು ಆ ಸಮಯದಲ್ಲಿ? ನಿಮ್ಮ ಮನಸ್ಸು ತೆರೆದುಕೊಂಡಿತ್ತ? ಪ್ರಸ್ತುತದಲ್ಲಿತ್ತ ಅಂದರೆ ಪ್ರೆಸೆಂಟಲ್ಲಿತ್ತ? ಆ ಸಮಯದಲ್ಲಿ ಸ್ಪಷ್ಟವಾಗಿತ್ತ ಅಂದರೆ ಕ್ಲಾರಿಟಿ ಇತ್ತ? ನಿಮ್ಮೊಳಗಡೆ ಹಗುರವಾಗಿತ್ತ? ನಿರಾಳವಾಗಿತ್ತ? ಯಾವ ಚಿಂತೆ ಇಲ್ಲದೆ ಹಾಗೇ ಆ ಪ್ರಕೃತಿ ಅಥವಾ ಆ ನಿಸರ್ಗವನ್ನು ಅನುಭವಿಸ್ತಾ ಇತ್ತ? ನಿಮ್ಮ ಅರಿವು ನಿಮ್ಮ ದೇಹದಲ್ಲಿನ ಸಂವೇದನೆಗಳನ್ನು ಮತ್ತು ನಿಮ್ಮ ಮನಸ್ಸಿನಲ್ಲಿರುವ ಮನಸ್ಥಿತಿಯನ್ನು ಅನುಭವಿಸಲು ಈಗ ಕೆಲವು ಕ್ಷಣಗಳನ್ನು ನೀವು ತೆಗೆದುಕೊಳ್ಳಿ. ಈ ಚಿತ್ರ ಮತ್ತು ನೆಮ್ಮದಿಯ ಭಾವನೆಗಳನ್ನು ಪ್ರತಿದಿನ 1 ವಾರದವರೆಗೆ ನಿಯಮಿತವಾಗಿ ನೋಡುವುದನ್ನು ನೀವು ಅಭ್ಯಾಸ ಮಾಡಬಹುದು. ಈಗ ಸ್ವಲ್ಪ ಸಮಯ ನಿಮ್ಮ ಒಳಗಡೆ ಆ ನೆಮ್ಮದಿಯನ್ನು, ಆ ಆನಂದವನ್ನು ಅನುಭವಿಸ್ತಾ ಈ ಧ್ಯಾನವನ್ನು ಮಾಡ್ತೀರಾ. ಈಗ ಮುಂದಿನ ಧ್ಯಾನಕ್ಕೆ ನಾವು ಹೋಗ್ತೇವೆ. ಇದರ ಹೆಸರು ಬ್ರೇಕ್ ಥ್ರೂ ಧ್ಯಾನ. ಇಲ್ಲಿ ಜೈ ಬೋಲೋ ಪರಂಜ್ಯೋತಿ ಕಿ ಜೈ ಎಂದು 1 ನಿಮಿಷದ ಕಾಲ ಹೇಳುತ್ತಾ ಮಾಡ್ತೀರಾ. ಯಾವ ಕೆಲಸ ಮಾಡುವ ಮುನ್ನ ಇಲ್ಲಿ ತೋರಿಸುತ್ತಿರುವ ಹಾಗೆ ಬ್ರೇಕ್ ಥ್ರೂ ಸ್ಥಿತಿಗೆ ಹೋಗಬೇಕು.
ಬ್ರೇಕ್ ಥ್ರೂ ಸ್ಥಿತಿಯಲ್ಲಿ ನೀವು ಆ್ಯಕ್ಷನ್ ಮೋಡ್ಗೆ ಹೋಗುತ್ತೀರಿ. ಆ್ಯಕ್ಷನ್ ಮೋಡ್ಗೆ ಹೋಗಲು ಇದು ಸುಲಭವಾದ ಮಾರ್ಗವಾಗಿದೆ. ನೀವು ಏನನ್ನಾದರೂ ಮಾಡಲು ಬಯಸಿದಾಗ ಅದೇ ತಂತ್ರವನ್ನು ಬಳಸಿಕೊಂಡು ಬ್ರೇಕ್ ಥ್ರೂಗೆ ತೆರಳಬಹುದು. ನಿಮ್ಮ ದೇಹವನ್ನು ಈ ಚಿತ್ರದಲ್ಲಿ ತೋರಿಸುವ ಹಾಗೆ ಬ್ರೇಕ್ ಥ್ರೂ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಮತ್ತೆ ನೀವು ಇದನ್ನು ಬಳಸಿದರೆ ಪ್ರಾಣಮಯ ಕೋಶವು ಸುಧಾರಿಸುತ್ತದೆ. ದೇಹವನ್ನು ಸರಿಹೊಂದಿಸುವ ಮೂಲಕ ಮತ್ತು ಆಂತರಿಕವಾಗಿ ಅಥವಾ ಬಾಹ್ಯವಾಗಿ ನೀವು ಈಗ ಜೈ ಬೋಲೋ ಪರಂಜ್ಯೋತಿ ಕಿ ಜೈ ಎಂದು ಹೇಳಬಹುದು. ಈಗ ನಾವು ಒಂದು ಧ್ಯಾನ ಮಾಡುತ್ತೇವೆ. ಇದನ್ನು ನಾವು ನೃತ್ಯ ಧ್ಯಾನ ಎಂದು ಕರೆಯುತ್ತೇವೆ. ಶ್ರೀ ಪರಂಜ್ಯೋತಿಯೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅನುಗ್ರಹವನ್ನು ಪಡೆಯಲು ಭಾವನೆಗಳು ಪ್ರಮುಖವಾಗಿವೆ. ಆದ್ದರಿಂದ ನಿಮ್ಮ ಪ್ರಜ್ಞೆಯ ಮಟ್ಟವನ್ನು ಸಂತೋಷದ ಮಟ್ಟಕ್ಕೆ ಹೆಚ್ಚಿಸಲು ಈ ನೃತ್ಯ ಮಾಡಿ. ಆಗ ನಿಮ್ಮ ಪ್ರಾರ್ಥನೆ ವೇಗವಾಗಿ ಉತ್ತರಿಸಲಾಗುವುದು. अम्मा अम्मा ओम कल्की ओम जय कल्की जय जय कल्की 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 ओम कल्की ओम जय कल्की जय जय कल्की. कल्की ओम जय कल्की जय जय कल्की ओम 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 कल्की ओम जय कल्की जय जय कल्की. ಇಲ್ಲಿ ಪಂಚಪ್ರಾಣ ಸಮತೋಲನಕ್ಕಾಗಿ ನಾವು ಶ್ರೀ ಪರಂಜ್ಯೋತಿಯನ್ನು ಅವಲಂಬಿಸುತ್ತೇವೆ. ನಿಮ್ಮ ಪಂಚಪ್ರಾಣಗಳನ್ನು ಸಮತೋಲನಗೊಳಿಸಬಲ್ಲವರು ಶ್ರೀ ಪರಂಜ್ಯೋತಿ. ನಾವು ಶ್ರೀ ಪರಂಜ್ಯೋತಿಯನ್ನು ಕರೆಯಬೇಕು. ಅದು ನಿಮ್ಮ ಸುಪ್ತಾವಸ್ಥೆಯ ಆಳಕ್ಕೆ ತಲುಪಿದಾಗ ಮಾತ್ರ ಸಾಧ್ಯ. ಸುಪ್ತಾವಸ್ಥೆಯನ್ನು ತಲುಪಲು ಅಸ್ತಿತ್ವದಲ್ಲಿರುವ ಮನಸ್ಸಿನ ಸ್ಥಿತಿಗೆ ನಾವು ನಮ್ಮ ದೇಹವನ್ನು ವಿಶ್ರಾಂತಿಪಡಿಸಬೇಕು.
ಇದು ದೇಹದ ವಿಶ್ರಾಂತಿಯ ಸ್ಥಿತಿಗೆ ತಲುಪಬಹುದಾದ ಪ್ರಾಸೆಸ್. ಈಗ ಶವಾಸನದಲ್ಲಿ ಮಲಕ್ಕೊಳ್ತೀರ. ಸಾಧ್ಯವಾದರೆ ದೀಪಗಳನ್ನು ಆಫ್ ಮಾಡಿ ಮತ್ತು ನಿಮ್ಮ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಶವಾಸನಕ್ಕೆ ಹೋಗ್ತೀರ. ನಾವು ಇಡೀ ದೇಹವನ್ನು ನೋಡುತ್ತಿದ್ದೇವೆ. ಕಾಲು, ಕೆಳಗಿನ ಮತ್ತು ಮೇಲಿನ ಕಾಲುಗಳು, ಸೊಂಟ, ಕೆಳ ಮತ್ತು ಮೇಲಿನ ಬೆನ್ನು, ತೋಳುಗಳು, ಭುಜಗಳು, ಕುತ್ತಿಗೆ ಮತ್ತು ತಲೆ, ನಮ್ಮ ಮುಖ. ಈ ಕೆಳಗಿನ ಹೇಳುವ ಅಭ್ಯಾಸಗಳಿಗೆ ನಿಮ್ಮ ಗಮನವನ್ನು ತಿರುಗಿಸಿ ಮತ್ತು ಹೇಳಿದ ವಾಕ್ಯಗಳನ್ನು ಆಂತರಿಕವಾಗಿ ಪುನರಾವರ್ತಿಸಿ. ಯಾವುದೇ ಬಾಹ್ಯ ಪ್ರಭಾವವು ನನ್ನನ್ನು ತೊಂದರೆಗೊಳಿಸುವುದಿಲ್ಲ. ನಾನು ಸಂಪೂರ್ಣವಾಗಿ ನನ್ನೊಂದಿಗೆ ಇದ್ದೇನೆ. ನಾನು ಸಂಪೂರ್ಣವಾಗಿ ನನ್ನೊಂದಿಗೆ ಇದ್ದೇನೆ. ನಾನು ಸಂಪೂರ್ಣವಾಗಿ ನನ್ನೊಂದಿಗೆ ಇದ್ದೇನೆ. ನನ್ನ ಉಸಿರಾಟವು ಶಾಂತ ಮತ್ತು ನಿಯಮಿತವಾಗಿದೆ. ನನ್ನ ಉಸಿರಾಟವು ಶಾಂತ ಮತ್ತು ನಿಯಮಿತವಾಗಿದೆ. ನನ್ನ ಉಸಿರಾಟವು ಶಾಂತ ಮತ್ತು ನಿಯಮಿತವಾಗಿದೆ. ನಾನು ಸಂಪೂರ್ಣವಾಗಿ ಶಾಂತ ಮತ್ತು ಸಮಾಧಾನವಾಗಿದ್ದೇನೆ. ನಾನು ಸಂಪೂರ್ಣವಾಗಿ ಶಾಂತ ಮತ್ತು ಸಮಾಧಾನವಾಗಿದ್ದೇನೆ. ನಾನು ಸಂಪೂರ್ಣವಾಗಿ ಶಾಂತ ಮತ್ತು ಸಮಾಧಾನವಾಗಿದ್ದೇನೆ. ನನ್ನ ಬಲಗೈ ತುಂಬ ಭಾರವಾಗಿದೆ. ನನ್ನ ಬಲಗೈ ತುಂಬ ಭಾರವಾಗಿದೆ. ನನ್ನ ಬಲಗೈ ತುಂಬ ಭಾರವಾಗಿದೆ. ನಾನು ಸಂಪೂರ್ಣವಾಗಿ ಶಾಂತ ಮತ್ತು ನಿರಾಳವಾಗಿದ್ದೇನೆ. ನನ್ನ ಎಡಗೈ ತುಂಬ ಭಾರವಾಗುತ್ತಿದೆ. ನನ್ನ ಎಡಗೈ ತುಂಬ ಭಾರವಾಗುತ್ತಿದೆ. ನನ್ನ ಎಡಗೈ ತುಂಬ ಭಾರವಾಗುತ್ತಿದೆ. ನಾನು ಸಂಪೂರ್ಣವಾಗಿ ಶಾಂತ ಮತ್ತು ನಿರಾಳವಾಗಿದ್ದೇನೆ. ನನ್ನ ಬಲಗಾಲು ತುಂಬ ಭಾರವಾಗಿದೆ. ನನ್ನ ಬಲಗಾಲು ತುಂಬ ಭಾರವಾಗಿದೆ. ನನ್ನ ಬಲಗಾಲು ತುಂಬ ಭಾರವಾಗಿದೆ. ನಾನು ಸಂಪೂರ್ಣವಾಗಿ ಶಾಂತ ಮತ್ತು ನಿರಾಳವಾಗಿದ್ದೇನೆ. ನನ್ನ ಎಡಗಾಲು ತುಂಬ ಭಾರವಾಗಿದೆ. ನನ್ನ ಎಡಗಾಲು ತುಂಬ ಭಾರವಾಗಿದೆ. ನನ್ನ ಎಡಗಾಲು ತುಂಬ ಭಾರವಾಗಿದೆ. ನಾನು ಸಂಪೂರ್ಣವಾಗಿ ಶಾಂತ ಮತ್ತು ನಿರಾಳವಾಗಿದ್ದೇನೆ. ಶಾಂತತೆ ಮತ್ತು ವಿಶ್ರಾಂತಿಯಿಂದ ನನಗೆ ಒಳ್ಳೆಯದಾಗಿದೆ. ಶಾಂತತೆ ಮತ್ತು ವಿಶ್ರಾಂತಿಯಿಂದ ನನಗೆ ಒಳ್ಳೆಯದಾಗಿದೆ. ಶಾಂತತೆ ಮತ್ತು ವಿಶ್ರಾಂತಿಯಿಂದ ನನಗೆ ಒಳ್ಳೆಯದಾಗಿದೆ. ನಿಮ್ಮ ತೋಳುಗಳನ್ನು ವಿಸ್ತರಿಸಿ ಆಳವಾಗಿ ಮತ್ತು ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡಿ. ನಿಮ್ಮ ಕಣ್ಣುಗಳನ್ನು ತೆರೆಯಿರಿ ಮತ್ತು ಈಗ ವಾಸ್ತವಕ್ಕೆ ಹಿಂತಿರುಗಿ. ಈಗ ನಿಮ್ಮ ಪಂಚಪ್ರಾಣವನ್ನು ಸಮತೋಲನಗೊಳಿಸಲು ಶ್ರೀ ಪರಂಜ್ಯೋತಿಗೆ ಪ್ರಾರ್ಥಿಸ್ತೇವೆ. ನಿಮ್ಮ ಜೀವನದಲ್ಲಿ ಆನಂದವನ್ನು ಪಡೆಯಲು ಪ್ರಾರ್ಥಿಸ್ತೇವೆ. धा दिट धा धीम दिट धी धुम दिट धुम धे दिट धे धा धा दिट धा धा धीम धीम दिट धी धी धीम धीम दिट धी धी धुम धुम दिट धुम धुम धा दिन धा करदक दिन धा किट धा दिन धा किट धा का दिन धा करदक दिन धा किट धीम धा धीम करदक धीम धा तक दिन धा करदक दिन धा किट धीम धा धीम तक धीम धा दिन धा
जटाटवीगलज्जलप्रवाहपावितस्थले गलेवलम्ब्य लम्बितां भुजङ्गतुङ्गमालिकां डमड्डमड्डमड्डमन्निनादवड्डमर्वयं चकारचण्डताण्डवं तनोतु नः शिवः शिवं। जटाकटाह सम्भ्रमभ्रमन्निलिम्प निर्झरी विलोलवीचिवल्लरी विराजमानमूर्धनि धगद्धगद्धगज्ज्वलल्ललाटपट्टपावके किशोरचन्द्रशेखरे रतिप्रतिक्षणं मम धराधरेन्द्रनन्दिनी विलासबन्धुबन्धुर स्फुरद्दिगन्तसन्तति प्रमोदमानमानसे कृपाकटाक्षधोरणी निरुद्ध दुर्धरापदे क्वचिद्दिगम्बरे मनो विनोदमेतु वस्तुनि जटाभुजङ्गपिङ्गळस्फुरत्फणामणिप्रभाकदम्बकुङ्कुमद्रव प्रलिप्तदिग्वधूमुखे मदान्धसिन्धुरस्फुरत्वगुत्तरीयमेदुरे मनोविनोदमद्भुतं बिभर्तु भूतभर्तरि सहस्रलोचनप्रभृत्य शेषलेखशेखर प्रसूनधूलिधोरणि विधूसराङ्घ्रिपीठभु भुजङ्गराजमालया निबद्धजाटजोटक श्रियैचिराय जायतां चकोरबन्धुशेखर ललाटचत्वरज्वलद्धनञ्जयस्फुलिङ्गभा निपीतपञ्चसायकं नमन्निलिम्बनायकं सुधामयूखलेखया विराजमानशेखरं महाकपालिसम्पदे शिरोजटालमस्तु नः। ಈಗ ನಿಧಾನವಾಗಿ ಶವಾಸನಕ್ಕೆ ಹೋಗ್ತೀರಾ. ನಿಮ್ಮ ಕಣ್ಣುಗಳಿಗೆ ಬಟ್ಟೆಗಳನ್ನು ಕಟ್ಟಿಕೊಂಡು ದೀಪವನ್ನು ಆರಿಸಿ ಬರುವ 21 ನಿಮಿಷಗಳ ಕಾಲ ಈ ಶವಾಸನದಲ್ಲೇ ಇರ್ತೀರ. ಈ ಸಮಯದಲ್ಲಿ ಶ್ರೀ ಪರಂಜ್ಯೋತಿಯು ನಿಮ್ಮ ಪಂಚಪ್ರಾಣಗಳನ್ನು ಸಮತೋಲನಗೊಳಿಸ್ತಾರೆ. ಆ ಒಂದು ಪ್ರಕ್ರಿಯೆಗೆ ಶ್ರೀ ಪರಂಜ್ಯೋತಿ ನಿಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ನಿಮ್ಮ ಒಳಗಡೆ ಆಗ್ತಾ ಇರತಕ್ಕಂಥ ಅನುಭವವನ್ನು, ಆ ಪ್ರಕ್ರಿಯೆಯನ್ನು ಹಾಗೆ ಅನುಭವಿಸ್ತಾ ಈ ಶವಾಸನದಲ್ಲಿ ನೀವಿರ್ತೀರ.
ಈಗ ನಿಧಾನವಾಗಿ ಒಂದು ಕಡೆಗೆ ತಿರುಗಿ ಎದ್ದು ಕುಳಿತುಕೊಳ್ತೀರಾ? ಇದು ನಮ್ಮ ಇಂದಿನ ಕಾರ್ಯಕ್ರಮವಾಗಿದ್ದು, ನಾಳೆ ಮತ್ತೆ ನಾವು ಇನ್ನೊಂದು ಅಂಶಕ್ಕಾಗಿ ಏಕತ್ವಂ ಸತ್ಸಂಗದಲ್ಲಿ ಭೇಟಿಯಾಗುತ್ತೇವೆ. ನಮ್ಮೊಂದಿಗೆ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ. ಶ್ರೀ ಪರಂಜ್ಯೋತಿ ಶರಣಂ.